ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೋಡಿ, ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ, ಎಷ್ಟು ಯಾರು ಹೇಳಿದ್ರಿ ಎಲ್ಲ KMF ಅಂತಂದ್ರೆ ರೈತರ ಒಕ್ಕೂಟ. KMF ಅಧ್ಯಕ್ಷರದಲ್ಲ, ಎಲ್ಲರಿಗೂ ಕೂಡ ಏನು 5 ರೂಪಾಯಿ ಮೊದಲು 3 ರೂಪಾಯಿ 2 ರೂಪಾಯಿ ಇದೆ, ಎಲ್ಲ ರೈತರಿಗೂ ಪಾಲಾಗ್ತದೆ. KMF ಉಳಿಬೇಕು. KMF ಅಂದ್ರೆ ರೈತರ ಒಕ್ಕೂಟ, ರೈತರಲ್ಲಿ ಇರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬೈಲಿ ಬರ್ಲಿ, ಎಲ್ಲ ರೈತನ ಕೇಳಲಿ. ರೈತರ ಪರಿಸ್ಥಿತಿ ಎಲ್ಲ ಇದನ್ನ ಎಲ್ಲ ಮಾರ್ಕೊಳ್ತಾ ಇದ್ದಾರೆ, ಹಸುಗಳನ್ನೆಲ್ಲ ಮಾರ್ಕೊಳ್ತಾ ಇದ್ದಾರೆ, ಸಾಕಾಗದೆ 10, 20. ನಿನ್ನೆ ತಾನೇ ಮಂಗಳೂರಿನ ನಮ್ಮ MLAಗಳು ಅವರೆಲ್ಲ ಸಿಕ್ಕಿದ್ರು ನನಗೆ. ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ, ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತಂತೆ, ಈಗ 2 ತೀರ್ಸ್ಕೊಂಡಿದ್ದಾರಂತೆ. ಯಾರು ತಡ್ಕೊಳಕ್ ಆಗ್ತಾ ಇಲ್ಲ. ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿ ಕಾಣ್ತಾ ಇದೆ. ಅವರೇ ಒತ್ತಾಯ ಮಾಡಬೇಕಾಯ್ತು. ಅಮೂಲಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿದೆ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ, ಫಸ್ಟ್ ಅದನ್ನ ತಂದು ನೋಡ್ಲಿ. ಫಸ್ಟ್ ರೈತರು ಬದುಕಿಸುವಂತ ಕೆಲಸ ಮಾಡ್ಲಿ. ನೋಡಿ, ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ, ಎಷ್ಟು ಯಾರು ಹೇಳಿದ್ರಿ ಎಲ್ಲ KMF ಅಂತಂದ್ರೆ ರೈತರ ಒಕ್ಕೂಟ. KMF ಅಧ್ಯಕ್ಷರದಲ್ಲ, ಎಲ್ಲರಿಗೂ ಕೂಡ ಏನು 5 ರೂಪಾಯಿ ಮೊದಲು 3 ರೂಪಾಯಿ 2 ರೂಪಾಯಿ ಇದೆ, ಎಲ್ಲ ರೈತರಿಗೂ ಪಾಲಾಗ್ತದೆ. KMF ಉಳಿಬೇಕು. KMF ಅಂದ್ರೆ ರೈತರ ಒಕ್ಕೂಟ, ರೈತರಲ್ಲಿ ಇರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬೈಲಿ ಬರ್ಲಿ, ಎಲ್ಲ ರೈತನ ಕೇಳಲಿ. ರೈತರ ಪರಿಸ್ಥಿತಿ ಎಲ್ಲ ಇದನ್ನ ಎಲ್ಲ ಮಾರ್ಕೊಳ್ತಾ ಇದ್ದಾರೆ, ಹಸುಗಳನ್ನೆಲ್ಲ ಮಾರ್ಕೊಳ್ತಾ ಇದ್ದಾರೆ, ಸಾಕಾಗದೆ 10, 20. ನಿನ್ನೆ ತಾನೇ ಮಂಗಳೂರಿನ ನಮ್ಮ MLAಗಳು ಅವರೆಲ್ಲ ಸಿಕ್ಕಿದ್ರು ನನಗೆ. ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ, ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತಂತೆ, ಈಗ 2 ತೀರ್ಸ್ಕೊಂಡಿದ್ದಾರಂತೆ. ಯಾರು ತಡ್ಕೊಳಕ್ ಆಗ್ತಾ ಇಲ್ಲ. ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿ ಕಾಣ್ತಾ ಇದೆ. ಅವರೇ ಒತ್ತಾಯ ಮಾಡಬೇಕಾಯ್ತು. ಅಮೂಲಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿದೆ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ, ಫಸ್ಟ್ ಅದನ್ನ ತಂದು ನೋಡ್ಲಿ. ಫಸ್ಟ್ ರೈತರು ಬದುಕಿಸುವಂತ ಕೆಲಸ ಮಾಡ್ಲಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.